ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ, ಬೆಳಗ್ಗೆ 9 ಗಂಟೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಹಾಲು ಕಾಯಿಸ್ತಾ ಇದ್ದೀನಿ. ಹಾಲು ಇವತ್ತು ಜಾಸ್ತಿ ಇತ್ತು, ನಿನ್ನೆದು ಒಂದು ಪ್ಯಾಕೆಟ್ ಉಳಿದಿತ್ತು. ಸೊ ಅದನ್ನು ಒಂದೇ ಸರಿ ಕಾಯಿಸ್ಬಿಡೋಣ, ಸಂಜೆ ತನಕ ಆಗುತ್ತೆ ಅಂದ್ಬಿಟ್ಟು ಕಾಯಿಸ್ತಾಯಿದ್ದೀನಿ. ಸ್ವೀಟಿಗೆ ಮೊಟ್ಟೆ ಬಾಯ್ಲ್ ಮಾಡಿದ್ದೀನಿ, ಮಧ್ಯಾಹ್ನಕ್ಕೊಂದು ಇವಾಗೊಂದು. ಸೊ ಒಂದೊಂದು ಟೈಮ್ 3 ಆಗುತ್ತೆ, ಯಾಕಂದರೆ ಒಂದು ನೈಟಿಗೆ ಚಿಕನ್ ಏನೂ ಇಲ್ಲ ಆದರೆ ಮತ್ತೆ ಒಂದು ನೈಟಿಗೆ ಬೇಕಾಗುತ್ತಲ್ವ. ಸೊ ಪಲಾವ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಬಟಾಣಿ ನೆನೆಸಿದ್ದೆ, ಅದು ನೆಂದೇ ಇಲ್ಲ, ಇನ್ನೂ ಗಟ್ಟಿಗಿದೆ. ಇಲ್ಲಿ ನೋಡಿ, ಸ್ವೀಟಿಗೆ ಮೊಟ್ಟೆ ಕೊಡೋದು ಲೇಟ್ ಆಯಿತು. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ನೋಡಿ. ಆಮೇಲೆ ನಾನು ಕೇಳಿದೆ, ಏನು ಮಾಡ್ತಾ ಇದೀಯ ನೀನು ಅಂತ ಹೇಳಿ. ಅದನ್ನು ಕೇಳಿಸ್ಕೊತಾ ಇದ್ದಾಳೆ ಅವಳು. ಅಷ್ಟು ಕೋಪ ಬಂದಿದೆ ಅವಳಿಗೆ. ಹೋಗಿ ಆ ಗೊಂಬೆನೆಲ್ಲ ನನ್ನ ಮೇಲೆ ಕೋಪನ ಗೊಂಬೆ ಮೇಲೆ ತೋರಿಸ್ಕೊಳೋದು ನೋಡಿ ಹೇಗೆ. ಸೊ ಮಧ್ಯಾಹ್ನ ಇವಾಗ 1:30 ಆಯಿತು. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತೆ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ನಾನು. ಇವಾಗ ಟೈಮ್ ಬಂದು 9 ಗಂಟೆ ಆಯಿತು. ನಾನು ಬೆಳಗ್ಗೆ ನಾಷ್ಟಕ್ಕೆ ಕಡುಬು ಮತ್ತು ಮೀನು ಸಾಂಬಾರು ಬೇಕು ಅಂತ ಹೇಳಿ, ಸೊ ಅದನ್ನು ರೆಡಿ ಮಾಡಿ ಮಲ್ಕೊಂಡಿದ್ದೆ. ಬೆಳಗ್ಗೆ ಬೇಗ ಎದ್ದಿದ್ದೀವಿ, ನಾನು ನನ್ನ ಮಗ ಚಿಕ್ಕೋನು. ಅವನು ನನಗೆ ಕಡುಬಿಗೆಲ್ಲ ಬೇಗ ಬೇಗ ರೆಡಿ ಮಾಡಿಕೊಡ್ತಾನೆ. ಸೊ ಅದಕ್ಕೋಸ್ಕರ ಅವನನ್ನೇ ಎದ್ದೇಳಿಸಿದ್ದೀನಿ. ಸೊ ಅವನು ಬಿಸಿಲು ಕಾಯಿಸ್ತಾ ಇದ್ದ, ನಾನು ಒಳಗಡೆ ಹಿಟ್ಟನ್ನು ರೆಡಿ ಮಾಡಿ ಬಂದಿದ್ದೀನಿ, ಅದು ಬಿಸಿ ಇದೆ. ಸ್ವೀಟಿ ಕೂಡ ಎದ್ದಿದ್ದಾಳೆ. ನನ್ನ ಚಿಕ್ಕ ಮಗನಿಗೆ ಕಡುಬು, ಮೀನು ಸಾರು, ಆ ಥರ ಮಲೆನಾಡು ಸ್ಪೆಷಲ್ ಏನಿರುತ್ತೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವನಿಗೋಸ್ಕರ ದೊಡ್ಡವನು ಇಷ್ಟಪಡ್ತಾನೆ, ಆದರೆ ಅವನು ಎದ್ದೇಳೋದೇ ಇಲ್ಲ. ಇವಾಗ ಮಧ್ಯಾಹ್ನ ತಿಂತಾನೆ, ಅವನು ಇನ್ನೂ ಎದ್ದೇ ಇಲ್ಲ ನೋಡಿ. ಶನಿವಾರದಿಂದ ಭಾನುವಾರ ಬ್ಲಾಗ್ ಇದು. ಸೊ ಕಡುಬೆಲ್ಲ ರೆಡಿ ಮಾಡಿ ಆಮೇಲೆ ನಾಷ್ಟ ಎಲ್ಲ ಮಾಡಿ, ಸೊ ನಮ್ಮ ಮನೆಯವರು ಎದ್ದರು. ಸೊ ಅವರು ಕೂಡ ನಾಷ್ಟ ಎಲ್ಲ ಮಾಡಿ ಬಿಸಿಲು ಕಾಯಿಸ್ತಾ ಇದ್ದಾರೆ. ಸ್ವೀಟಿ ಕೂಡ ಬಿಸಿಲು ಕಾದು ಇವಾಗ ಈ ಕಡೆ ಬಂದು ಕುತ್ಕೊಂಡಿದ್ದಾಳೆ. ಅಂದರೆ ಬಿಸಿಲು ತೊಗೊಂಡು ಕಾದು ಅಂದರೆ ನಮ್ಮ ಮನೆಯವ್ರು ಕೂಡ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ. ಚೆನ್ನಾಗಿರುತ್ತೆ ಎಳೆ ಬಿಸಿಲು, ಆದರೆ ಆ ಬಿಸಿಲು ಕಾದ ಮೇಲೆ ಮತ್ತೆ ಒಳಗಡೆ ಬಂದರೆ ಚಳಿ ಆಗುತ್ತೆ. ಸೊ ನಾನು ನಮ್ಮ ಮನೆಯವರು ಎಲ್ಲ ಫ್ರೀಯಾಗಿದ್ದರು. ನಮ್ಮ ಮನೆಯವರು ಕೂಡ ಇವತ್ತು, ನಾನು ಕಾಟ್ ಮೇಲೆ ಮಲ್ಕೊಂಡಿದ್ದೆ, ಇವೆಲ್ಲ ಇಲ್ಲೇ ಮಲ್ಕೊಂಡಿದ್ದಾವೆ ನೋಡಿ. ನಮ್ಮ ಮನೆಯವರು ಅಲ್ಲೇ ಮಲ್ಕೊಂಡಿದ್ದಾರೆ, ಈ ಸ್ವೀಟಿ ಕೂಡ ಅಲ್ಲೇ ಮಲ್ಕೊಂಡಿದ್ದಾಳೆ. ಸ್ವೀಟಿ ಅಂತೂ 5 ನಿಮಿಷ ಅವ್ರನ್ನ ಬಿಟ್ಟಿರಲ್ಲ ಮನೇಲಿದ್ದರೆ ನೋಡಿ. ಅವ್ರ ಜೊತೆಲೇ ಸರ್ಕಸ್ ಮಾಡ್ಕೊಂಡಿದ್ದಾಳೆ. ಇವಾಗ ಟೈಮ್ ಬಂದು 4:15 ಆಯಿತು. ಅವ್ರ ಜೊತೆಲೇ ಅವರೆಲ್ಲಿ ಮಲ್ಕೊತಾರೆ ಅಲ್ಲೇ ಮಲಗಬೇಕು ಅವಳು. ಅವ್ರ ಜೊತೆಲಿ ತಮಾಷೆ ಮಾಡ್ಕೊಂಡಿರ್ತಾಳೆ. ಅವರು ಎಷ್ಟು ಇಳಿಸಿದ್ರೂ ಮತ್ತೆ ಬಂದು ಅಲ್ಲೇ ಇರ್ತಾಳೆ ಅವಳು. ಅವ್ರು ಇದ್ಬಿಟ್ರೆ ಸಾಕು ಅವಳಿಗೆ. ನಾನೊಂಚೂರು ಅವ್ರ ಪಪ್ಪನ ಮುಟ್ಟಂಗಿಲ್ಲ. ನಮ್ಮ ಪಪ್ಪ ಅಂತ ಬಂದ್ಬಿಡ್ತಾಳೆ ನೋಡಿ. ಅವರನ್ನು ಮುಟ್ಟಂಗೇ ಇಲ್ಲ, ಆ ಕಡೆ ಎಲ್ಲೂ ಕೈ ಹಾಕಂಗಿಲ್ಲ, ಆ ಥರ ಸ್ವೀಟಿ. ಸೊ ನಮ್ಮ ಮನೆಯವರು ಮಲ್ಕೊಂಡಿದ್ರು, ಎಲ್ಲರೂ ಎದ್ದುಬಿಟ್ಟು ಸುಮ್ಮನೆ ತಮಾಷೆ ಮಾಡ್ಕೊಂಡು ಮಾತಾಡಿಕೊಂಡು ಇದ್ವಿ. ಪಾಪ ನಮ್ಮ ಸ್ವೀಟಿಗೆಲ್ಲರೂ ಬೈತಾ ಇದ್ದರು ನೋಡಿ. ನಮ್ಮ ಸ್ವೀಟಿ ಹೆಂಗೆ ನಾನು ಹೆಚ್ಕೊಂಡು ಕೂತ್ಕೊಂಡಿದ್ದೀನಿ, ಮಾತು ಕೇಳ್ತಾ ಇದ್ದಾಳೆ ನಂದು. ನಾನೇನೇನೋ ಹೇಳ್ತೀನಿ, ಅವ್ರ ಮಾತೆಲ್ಲ ಕೇಳಬೇಡ, ನಿನಗೆಲ್ಲ ಹೊಡಿತಾರೆ, ಹಾಗೆ ಹೀಗೆ ಅಂತ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ. ಅದೆಷ್ಟು ಚೆಂದ ಕೇಳ್ಕೊಂಡು ಕೂತ್ಕೊಂಡಿದ್ದಾಳೆ ನನ್ನ ಜೊತೇಲಿ. ಸೊ ಹೊರಗಡೆ ಬಂದಿದೆ ನೋಡಿ. ಇಲ್ಲೊಂದು ಹಕ್ಕಿ ಇದೆ, ಗೊತ್ತಾ ನಿಮಗೆ? ಇದು ನಮ್ಮ ಕಡೆ ಎಲ್ಲ ಇದು ಕೆಂಬತ್ತಿ ಅಂತ ಹೇಳ್ತಾರೆ. ಇದರ ಹೆಸರು ನಂಗೆ ಗೊತ್ತಿಲ್ಲ. ಇಲ್ಲೇನೋ ಬಂಗಾರ ಪಕ್ಷಿ ಏನೋ ಮೊನ್ನೆ ಒಂದು ವೀಡಿಯೋದಲ್ಲಿ ನೋಡಿದ್ದೆ ನಾನು. ಈ ಹಕ್ಕಿ 2 ಇದೆ ಇಲ್ಲಿ, ಇನ್ನೊಂದು ಆ ಕಡೆ ಎಲ್ಲ ಇರಬಹುದು. ಇದೇನು ಅಲ್ಲಿ ಏನೋ ಹುಡುಕ್ತಾ ಇದೆ, ಅದು ಅಲ್ಲೇ ಇರುತ್ತೆ. 2 ಇದೆ ಮರದಲ್ಲಿ. ಇದನ್ನು ನೋಡಿದರೆ ಬೆಳಗ್ಗೆ ನೋಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿ
ನೋಡ್ತಾ ಇದ್ವಿ, ಯಾವಾಗೂ ನೋಡ್ತಾ ಇರಲಿಲ್ಲ. ಒಂದು ದೀಪಾವಳಿ ಹಬ್ಬದ ದಿವಸ ಅದು ಕಾಣ್ತಾ ಇತ್ತು. ಸೊ ದೀಪಾವಳಿ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿ ನಂಗೆ ನೋಡಿದ್ದು ನೆನಪು. ಸೊ ಈ ಹಕ್ಕಿ ಅಲ್ಲೆಲ್ಲ ಹುಳುಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಿಡ್ಕೊಂಡು ತಿಂತವೆ ಅವು. ಸೊ ಅದನ್ನು ಹಿಡ್ಕೊಳಕಲ್ಲಿ ಕೂತ್ಕೊಂಡಿದೆ ಅನಿಸುತ್ತೆ. ನಮ್ಮ ಮನೆಯವರು ನಾನೆಲ್ಲ ನೀಟಾಗಿ ಗುಡಿಸಿ ಟೈರಸ್ ಎಲ್ಲ ಗುಡಿಸ್ಕೊಟ್ಟಿದ್ದೆ. ನಮ್ಮ ಮನೆಯವರೆಲ್ಲ ಪಿನೈಲ್ ನೀರು ಹಾಕ್ತಾಯಿದ್ದಾರೆ. ಅಲ್ಲೆಲ್ಲ ಗಿಡಗಳಿಗೆಲ್ಲ ನೀರು ಹಾಕ್ಬಂದು ಪಿನೈಲ್ ನೀರು ಹಾಕ್ತಾಯಿದ್ದಾರೆ. ಸ್ವಲ್ಪ ಅವ್ರು ಹಾಗೇ ಅವ್ರಿಗೆ ನೀಟಾಗಿರಬೇಕು. ಕಷ್ಟ ಆದರೂ ಪರವಾಗಿಲ್ಲ, ಅವರೇ ಎಲ್ಲ ಮಾಡ್ಕೊತಾರೆ. ನಾನು ಗುಡಿಸ್ಕೊಟ್ಟೆ, ಅವರೆಲ್ಲ ನೀರು ಹಾಕ್ತಾಯಿದ್ದಾರೆ. ಅಂದರೆ ಮನೆಯೆಲ್ಲ ಒರೆಸ್ಕೊಂಡು ಬಂದರು. ಒರೆಸ್ಕೊಂಡು ಬಂದುಬಿಟ್ಟು ಮತ್ತೆ ಆ ನೀರನ್ನೆಲ್ಲ ಅಲ್ಲೆಲ್ಲ ಪಿನೈಲ್ ನೀರು ಹಾಕ್ತಾಯಿದ್ದಾರೆ. ಸ್ವೀಟಿ ನೋಡಿ ಅಲ್ಲೋ ಕೂತ್ಕೊಂಡಿದ್ದಾಳೆ, ಯಾಕಂದರೆ ಅವಳಿಗೆ ಅಲ್ಲೆಲ್ಲ ಚೆನ್ನಾಗಿ ಕಾಣ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡಿದ್ದಾಳೆ ಅವಳು. ಅಲ್ಲೆಲ್ಲ ಹೋಗೋದು, ಯಾರು ಬರ್ತಾರೆ ಎಲ್ಲ ಕಾಣುತ್ತೆ ಅವಳಿಗೆ ಅಲ್ಲಿ ಕೂತ್ಕೊಬಿಟ್ರೆ. ಸೊ ಅದಕ್ಕೋಸ್ಕರ ಅವಳು ಅಲ್ಲಿ ಕೂತ್ಕೊಂಡಿರ್ತಾಳೆ. ಚೆಂಡು ಹೂವಿನ ಗಿಡ ಒಂದೇ ಇದೆ, ಎಲ್ಲ ಕಿತ್ತಾಕಿದ್ದಾಯಿತು. ಇದೊಂದ್ರಲ್ಲಿ ಸ್ವಲ್ಪ ಹೂ ಬಿಡ್ತಾಯಿತ್ತಲ್ವ, ಸುಮ್ಮನೆ ಏನಕ್ಕೆ ಕಿತ್ತಾಕೋದು ಇರಲಿ ಅಂದ್ಬಿಟ್ಟು. ಸೊ ನಾನು ಚಟ್ನಿ ಪುಡಿ ಖಾಲಿ ಆಗಿತ್ತು, ಸ್ವಲ್ಪ ಚಟ್ನಿ ಪುಡಿ ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ಬೆಳ್ಳುಳ್ಳಿ ಬಿಡಿಸ್ಕೊಡಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಸೊ ಅವ್ರು ರೆಡಿ ಮಾಡ್ತಾಯಿದ್ರು. ಇವಳು ಮಾತ್ರ ಅವರನ್ನು ಬಿಡೋದೇ ಇಲ್ಲ, ಅಲ್ಲೂ ಕೂತ್ಕೊಂಡಿದ್ದಾಳೆ. ಅವ್ರು ಹೇಳ್ತಾಯಿದ್ದಾರೆ ಕೆಳಗೆ ಕೂತ್ಕೋ, ನಾನು ಬರ್ತೀನಿ. ಇಲ್ಲ, ಅವ್ರಿಗೆ ಏನೋ ಹೇಳ್ತಾಳೆ ಅವಳು. ಸುಮ್ಮನೆ ಇರು ಪಾಪ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ.